ಎಲ್ರಿಗೂ ನಮಸ್ಕಾರ. ಭಾಳಷ್ಟು ಜನಕ್ಕೆ ಮದುವೆ ಇನ್ವಿಟೇಷನ್ ಹೋಗಿದೆ ಅಂತ ಅನ್ಕೊಂತಿದ್ದೀನಿ. ಕೆಲವೊಬ್ಬರಿಗೆ ಹೋಗಿಲ್ಲ, ಇನ್ನು ಮುಂದಗಡೆ ಹೋಗ್ಬೋದು, ಹುಷಾರಾಗಿರಿ. ಕೆಲವೊಬ್ಬರಿಗೆ ಆಲ್ರೆಡಿ ಹೋಗಿದೆ, ಅವ್ರು ಆಗಲೇ ಮದುವೆ ಊಟ ಮಾಡ್ಕೊಂಡು ಬಂದಿದ್ದಾರೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಏನಿದು ಇನ್ವಿಟೇಷನು ಮದುವೆ ಅಂತ ಇದೆಲ್ಲ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೋದು. ಹೌದು, ಹ್ಯಾಕರ್ಸ್ಗಳು ಎಷ್ಟು ಕೀಳ್ಮಟ್ಟಿಗೆ ಇಳಿದಿದ್ದಾರೆ ಅಂತಂದರೆ, ಜನಕ್ಕೆ ಯಾವ ಥರ ಬಕ್ರಾ ಮಾಡೋಕೆ ಎಲ್ಲ ಥರನೂ ಮಾಡ್ತಿದ್ದಾರೆ. ಈಗ ಲಾಸ್ಟಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಅವ್ರ ಫೋನಲ್ಲಿರೋ ಡಾಟಾನೆಲ್ಲ ಕದೀತಿದ್ದಾರೆ. ಅದು ಯಾವ ಥರ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ. ಆಯಿತು, ಆಮೇಲೆ ಬೆಲ್ ಐಕಾನ್ ಕೂಡ ನೀವು ಕ್ಲಿಕ್ ಮಾಡ್ಕೋಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಟೆಕ್ನಾಲಜಿ ಯಾವ ಥರ ಮುಂದೆ ಹೋಗ್ತಿದೆ, ಅದೇ ಥರ ಈ ಮೋಸ ಇದೆಲ್ಲ ಜಾಸ್ತಿ ಆಗ್ತಿದೆ. ಆಮೇಲೆ ನಮ್ಮ ಫೋನ್ಗಳೆಲ್ಲ ಹ್ಯಾಕ್ ಮಾಡ್ತಿರೋದು, ಆಮೇಲೆ ಬೇರೆ ಸೋರ್ಸಿಂದ ನಮ್ಮ ಇನ್ಫಾರ್ಮೇಷನ್ ಕದ್ದು ನಮಗೆ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮ ಹತ್ರ ದುಡ್ಡು ಕದೀತಿದ್ದಾರೆ. ಈ ಥರ ಒಂದು ನಡೀತಿದೆ ಈಗ ಪ್ರೆಸೆಂಟು. ನಿಮಗೆ ಒಂದು ಸಿಂಪಲ್ಲಾಗಿ ಹೇಳೋದಾದರೆ, ಈ ಒಂದು ಸ್ಮಾರ್ಟ್ ಫೋನ್ಸ್ ಬರೋಕ್ಕಿಂತ ಮುಂಚೆ ಭಾಳಷ್ಟು ಜನಕ್ಕೆ ಗೊತ್ತಿರ್ಬೋದು, ಸ್ಟಾರ್ಟಿಂಗಲ್ಲೆಲ್ಲ ಅಂದರೆ ಕೀಪ್ಯಾಡ್ ಫೋನ್ ಇದ್ದಾಗ ನಿಮ್ಮ ನಂಬರಿಗೆ ಕಾಲ್ ಮಾಡ್ತಿದ್ರು. ಕಾಲ್ ಮಾಡಿದ್ಮೇಲೆ ನಿಮ್ಮ ಫೋನಿಗೆ ಒಂದು ಆಫರ್ ಇದೆ, ಫಾರ್ ಎಕ್ಸಾಂಪಲ್ ಒಂದು ಫೋನ್ ಆಫರ್ ಇದೆ, 2000 ಇರೋ ಫೋನು 200ಗೆ 300ಗೆ ಕೊಡ್ತಿದ್ವಿ, 700ಗೆ ಕೊಡ್ತಿದ್ದೀವಿ ಅಂತ ನಿಮ್ಮದು ಅಡ್ರೆಸ್ ತಿಳ್ಕೊಂಡು, ಅಂದರೆ ನಿಮ್ಮ ಅಡ್ರೆಸ್ ಕೇಳ್ತಿದ್ರು ಅವರು ಕಾಲಲ್ಲಿ. ನೀವು ಅಡ್ರೆಸ್ ಕೊಡ್ತಿದ್ರೆ ಆಮೇಲೆ ನಿಮಗೆ ಪೋಸ್ಟ್ ಮುಖಾಂತರ ಕಳಿಸ್ತಿದ್ರು. ಬಟ್ ಅಲ್ಲಿಗೆ ಹೋಗಿ ಪೋಸ್ಟ್ ಆಫೀಸಲ್ಲಿ ಹೋಗಿ ನೀವು ಅಮೌಂಟ್ ಕಟ್ಟಿ ಏನಾದರೂ ಆ ಬಾಕ್ಸ್ ಓಪನ್ ಮಾಡಿದರೆ ಹಿತ್ತಾಳೆ ಸಾಮಾನುಗಳು, ಅದರಲ್ಲಿ ಏನು ಇರ್ತಿದ್ದಿಲ್ಲ, ಯಾವುದೇ ಫೋನ್ ಇರ್ತಿದ್ದಿಲ್ಲ, ಏನು ಇರ್ತಿದ್ದಿಲ್ಲ. ಈ ಥರ ಸ್ಕ್ಯಾಮ್ ಸ್ಟಾರ್ಟ್ ಆಯ್ತಾಗ. ಇದಾದಮೇಲೆ ಜನರು ಎಲ್ಲ ಹುಷಾರಾದರು. ಸ್ಮಾರ್ಟ್ ಫೋನ್ಸ್ ಅಂದರೆ ಈ ಒಂದು ನಮ್ಮ ಸ್ಕ್ರೀನ್ ಟಚ್ ಆ್ಯಂಡ್ರಾಯ್ಡ್ ಫೋನ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಬರೋಕ್ಕೆ. ಇದು ಬಂದಮೇಲೆ ಯಾವ ಥರ ಸ್ಟಾರ್ಟ್ ಆಯ್ತು ಅಂತಂದರೆ, ನೆಕ್ಸ್ಟು ಮತ್ತು ಕೆಲವೊಂದು ನಂಬರ್ಗಳಿಗೆಲ್ಲ ಕಾಲ್ ಮಾಡೋದು. ಕಾಲ್ ಮಾಡಿ ಏನದು, ನಿಮಗೆ ಇಷ್ಟು ಅಮೌಂಟು ಆಫರ್ ಇದೆ, ನೀವು ಸಮ್ ಪ್ರೊಸೆಸಿಂಗ್ ಫೀಸ್ ಕಟ್ಟಬೇಕು, ಅದು ಕಟ್ಟಿದರೆ ನಿಮಗೆ ಇಮಿಡಿಯೇಟಾಗಿ ಇಷ್ಟು ಲಕ್ಷ ಅಮೌಂಟ್ ಬರುತ್ತೆ, ಈ ಥರ ಎಲ್ಲ ಇಷ್ಟಿಷ್ಟೆಲ್ಲ ಅಮೌಂಟ್ ಇದೆ, ನೀವೇನಾದರೂ ಕೆಲವೊಂದು ಪ್ರೊಸೆಸಿಂಗ್ ಫೀಸ್ ಕಟ್ಟಿದರೆ ನಿಮಗೆ ಇಮಿಡಿಯೇಟಾಗಿ ಅಮೌಂಟು ಆಫರ್ ಇದೆ, ಏನು 1 ಲ್ಯಾಕ್ ಆಫರ್ ಇದೆಯಲ್ಲ, ಅದು ಇಮಿಡಿಯೇಟಾಗಿ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ನಾವು ಒಂದು ಲಿಂಕನ್ನ ಕಳಿಸಿರ್ತೀವಿ ನಿಮ್ಮ ಫೋನ್ಪೇಗೆ, ಅದ್ರ ಕ್ಲಿಕ್ ಮಾಡಿಕೊಂಡು ನಾವೇನು ಹೇಳ್ತೀವಲ್ಲ ಆ ಪ್ರೊಸೀಜರ್ ಮಾಡಿ ಅಂತ. ಅವರೇ ನಮ್ಮನ್ನ ಯಾವ ಥರ ಅಂತಂದರೆ, ನಮ್ಮ ಮೈಂಡನ್ನೇ ಡೈವರ್ಟ್ ಮಾಡೋದು, ಅಂದರೆ ನಮ್ಮ ಮೈಂಡನ್ನೇ ರೀಡ್ ಮಾಡಿ ಎಷ್ಟಾಗುತ್ತೆ ಅಮೌಂಟ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸೋ ಒಂದು ಥರ ಅಂತಂದರೆ, ನಮ್ಮ ಮೈಂಡನ್ನ ಟೋಟಲಿ ಅವ್ರ ಕಂಟ್ರೋಲಿಗೆ ತೊಗೊಂಡ್ಬಿಡ್ತಾರೆ. ಅಂದರೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಮಾಡೋಕ್ಕೆ ರೆಡಿ ಇರ್ತೀವಿ. ಆ ಥರ ಒಂದು ನಮ್ಮ ಮೈಂಡನ್ನ ವಾಶ್ ಮಾಡಿಬಿಡ್ತಾರೆ. ಮಾಡಿ ಅವ್ರಿಗೆ ಎಷ್ಟು ಅಮೌಂಟ್ ಬೇಕೋ ಆ ಥರ ಭಾಳಷ್ಟು ಜನ ಹಾಕಿದ್ದಾರೆ ಮಿಸ್ಟೇಕಾಗಿ. ಹಾಕಿದ ಮೇಲೆ ಗೊತ್ತಾಗಿದೆ ಅವ್ರ ಫೋನ್ಪೇಯಿಂದನೇ ಅವರೇ ಮಾಡಿದಾರಂತ. ಅದು ಎಲ್ಲ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಗೊತ್ತಾಗಿದೆ. ಈ ಥರ ಒಂದು ಭಾಳಷ್ಟು ಸ್ಕ್ಯಾಮ್ ನಡೀತು. ಇದಾದಮೇಲೆ ಮತ್ತೆ ಇದ್ರ ಬಗ್ಗೆ ಎಲ್ಲ ಅಲರ್ಟ್ ಆದಮೇಲೆ ಇದೆಲ್ಲ ಕಡಿಮೆ ಆಯಿತು. ಇದೆಲ್ಲ ಕಡಿಮೆ ಆದಮೇಲೆ ಇನ್ನೊಂದು ಸ್ಟಾರ್ಟ್ ಆಯಿತು. ಒಂದಾದ್ಮೇಲೆ ಒಂದು ಮಾಡ್ತಾನೆ ಇದ್ದಾರೆ. ಯಾವ ಥರ ನಾವು ಅಪ್ಡೇಟ್ ಆಗ್ತಿದ್ದೀವಿ ಅವರು ಅಪ್ಡೇಟ್ ಆಗಿ ಅದೇ ಥರನೇ ಫಾಲೋ ಮಾಡಿ ಸ್ಕ್ಯಾಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಾಯಿತು. ನಾವು ಏನೋ ಈಗ ಪ್ರಾಬ್ಲಮ್ ಆಯಿತು ಅಂತಂದರೆ ಎಲ್ಲಿಗೆ ಹೋಗ್ತೀವಿ? ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಲಾಸ್ಟಿಗೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಪೊಲೀಸ್ ಒಂದು ವೇಷದಲ್ಲಿ ಬಂದು ಸ್ಕ್ಯಾಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಯಾವ ಥರ ಅಂತಂದರೆ, ಇದೆ ಅವರಿಗೆಲ್ಲ ನಂಬರ್ ಯಾವ ಕಡೆಯಿಂದ ಸಿಗ್ತವೆ ಗೊತ್ತಿಲ್ಲ, ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ಮೇಲೆ ಯಾವ ಥರ ಅಂತಂದರೆ, ಅವರಿಗೆಲ್ಲ ಕೆಲವೊಂದು ಡೀಟೇಲ್ಸ್, ಅದು ಯಾವ ಥರ ಅವರೆಲ್ಲ ಭಾಳ ಇಂಟೆಲೆಕ್ಚುಯಲ್ ಹ್ಯಾಕರ್ಸ್ ಅಂತಲೇ ಹೇಳ್ಬೋದು ಅವರು. ಯಾವ ಥರ ಅಂತಂದರೆ, ಈಗ ನನಗೆ ಯಾರೋ ಬ್ರದರ್ ಇದ್ದಾರೆ ಅಂತ ಅಂದ್ಕೊಳ್ಳಿ, ಅವ್ರಿಗೆ ಕಾಲ್ ಮಾಡಿ ನನ್ನ ಹೆಸ್ರು ಹೇಳಿ ನಂತರನೇ ಅವ್ರ ಹತ್ರ ಮಾತಾಡ್ತಾರೆ. ಯಾವ ಥರ ಅಂತಂದರೆ, ನಿಮ್ಮ ಬ್ರದರ್ ಒಬ್ಬರು ಯಾವುದೋ ಕೇಸಲ್ಲಿ ಬುಕ್ ಆಗಿದ್ದಾರೆ, ನೋ ಕಾಮೆಂಟ್ಸ್,
ಅವ್ರಿಗೇನಾದರೂ ಬಿಡಿಸ್ಬೇಕಂತಂದರೆ ಇಷ್ಟು ಅಮೌಂಟು ನೀವು ಈಗಲೇ ಮಾಡಿದರೆ ನಾವು ಕಳಿಸ್ಬಿಡ್ತೀವಿ ನಿಮ್ಮ ಮನೆಗೆ, ಇಲ್ಲಾಂತಂದರೆ ಪರ್ಮನೆಂಟಾಗಿ 10 ವರ್ಷ ಇಲ್ಲೇ ಇರಬೇಕು. ಏನೋ ಒಂದು ಅಂದರೆ ಇನ್ನೊಬ್ಬ ನಮ್ಮ ಬ್ರದರ್ ಯಾರು ಇರ್ತಾರಲ್ಲ ಅವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ, ಇಲ್ಲ ನಮಗೆ ಕಾಲ್ ಬರುತ್ತೆ ನಮ್ಮ ಮನೆಯವರು ಯಾರಾದರೂ ಈ ಥರ ಆಗಿದ್ದಾರೆ ಅಂತ. ಇದೆಲ್ಲ ಟೋಟಲಿ ಫೇಕು. ಯಾರು ಈ ಥರ ನಿಜವಾದ ಪೊಲೀಸರು ಯಾರು ಈ ಥರ ಕಾಲ್ ಮಾಡಿ ನಿಮಗೆ ಕೇಳಲ್ಲ. ಇದು ಆಯಿತಾ ನಾರ್ಮಲ್ ಕಾಲಲ್ಲಿ ಇದು. ಆಮೇಲೆ ವಿಡಿಯೋ ಕಾಲಲ್ಲೂ ಸ್ಟಾರ್ಟ್ ಮಾಡಿದ್ದಾರೆ. ಯಾವ ಥರ ಅಂತಂದರೆ ಡೌಟ್ ಬರಬಾರ್ದು, ಅವನು ದುಡ್ಡು ಕೊಡೋನು ಏನಿರ್ತಾನಲ್ಲ, ಅಂದರೆ ನಮಗೆ ನಮಗೆ ಡೌಟ್ ಬರಬಾರ್ದು ಅಂತ. ಯಾವ ಥರ ಅಂತಂದರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಥರನೇ ಸ್ಟ್ರಕ್ಚರ್ ಎಲ್ಲ ಇದು ಇಂಟೀರಿಯರ್ ಡಿಸೈನ್ ಮಾಡ್ಕೊಂಡಿರ್ತಾರೆ. ಅವ್ರ ಹಿಂದ್ಗಡೆ ನೋಡಿದರೆ ಎಲ್ಲ ದೊಡ್ಡವರ ಫೋಟೋಗಳಿರ್ತವೆ, ಎಲ್ಲ ಪ್ರತಿಯೊಂದೂ ಡಿಸೈನ್ ಅದೇ ಥರ. ಅವರು ಡ್ರೆಸ್ ಹಾಕ್ಕೊಂಡಿರ್ತಾರೆ, ಟೇಬಲ್ ಇರುತ್ತೆ ಮುಂದ್ಗಡೆ, ಅವ್ರ ಟೇಬಲ್ ಮುಂದ್ಗಡೆ ಫ್ಲ್ಯಾಗು, ಅದು ಸೇಮ್ ಪೊಲೀಸ್ ಸ್ಟೇಷನ್ ಅಂತ ಅನ್ಕೋಬೇಕು. ನಮಗೆ ಯಾವುದೇ ರೀತಿಲಿ ಡೌಟ್ ಬರಲ್ಲ. ಆ ಥರ ಒಂದು ಇದು ಮಾಡಿರ್ತಾರೆ. ಆ ಥರ ಮಾಡಿ ವಿಡಿಯೋ ಕಾಲ್ ಮಾಡಿ ನಮ್ಮ ನಂಬರಿಗೆ ಈ ಥರ ಒಂದೊಂದು ಸರಿ ಏನು ಹೇಳ್ತಾರೆ ಅಂತಂದರೆ, ನೀವೇ ನಿಮ್ಮ ನಂಬರ್ ನಮಗೆ ಸಿಕ್ಕಿದೆ, ನಿಮ್ಮ ಹೆಸರೆಲ್ಲ ಗೊತ್ತಾಗಿದೆ, ನೀವು ಎಲ್ಲಿದ್ದೀರಾ ಏನಂತ, ಈ ಥರ ಯಾವುದೋ ಕೇಸಲ್ಲಿ ಬುಕ್ ಆಗಿದ್ದೀರಾ, ಇದರಿಂದ ಹೊರಗಡೆ ಏನಾದರೂ ಬರಬೇಕಂತಂದರೆ ನೀವು ಇಷ್ಟು ಅಮೌಂಟು 10,000, 20,000, 30,000, ಭಾಳಷ್ಟು ಜನ ಹತ್ರ ಎಲ್ಲ 40,000, 50,000, 60,000 ಈ ಥರ ಎಲ್ಲ ಹಾಸ್ಕೊಂಡಿದ್ದಾರೆ. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಎದ್ರುಕೊಂಡು ಆಗಿಬಿಡ್ತಾರೆ. ಕೆಲವೊಬ್ಬರು ನಿಯರ್ ಬೈ ಸ್ಟೇಷನ್ ಏನಿರ್ತದೆ, ಪೊಲೀಸ್ ಸ್ಟೇಷನ್ ಏನಿರುತ್ತಲ್ಲ ಅಲ್ಲಿಗೆಲ್ಲ ಹೋಗ್ತಾರೆ. ಭಾಳಷ್ಟು ಜನ ಹಾಕಿಬಿಟ್ಟಿದ್ದಾರೆ. ಹಾಕಿದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ಅಂದರೆ ಅವ್ರ ಊರಲ್ಲಿ ಇರೋಂಥ ಪೊಲೀಸ್ ಸ್ಟೇಷನ್ಗೆ. ಬಟ್ ಅವ್ರು ಯಾರು ಆ್ಯಕ್ಚುಲಿ ನಿಜವಾದ ಪೊಲೀಸವರಲ್ಲ, ಯಾರು ವಿಡಿಯೋ ಕಾಲ್ ಮಾಡ್ತಾರಲ್ಲ ಅವ್ರು ಯಾರೂ ಅಲ್ಲ. ಹಂಗೇನಾದರೂ ನಿಮಗೇನಾದರೂ ಡೌಟ್ ಬಂತ, ನಿಮಗೇನಾದರೂ ಆ ಥರ ತೊಂದರೆ ಆಗಿತ್ತಂತಂದರೆ ಹೋಗಿ ನಿಮ್ಮ ಊರಲ್ಲಿ ಇರೋಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕೇಳಿ ಏನಾಗಿದೆ ಏನಂತ, ನಿಮಗೆ ಗೊತ್ತಾಗುತ್ತೆ. ಈಗ ವಿಡಿಯೋ ಕಾಲ್ ಮಾಡಿದ್ಮೇಲೆ ಇವ್ರು ಏನು ಹೇಳ್ತಾರೆ ಅಂತಂದರೆ, ನಾವು ಆಗಲೇ ಆಂದಿವೆ, ದಾರಿಯಲ್ಲಿದ್ದೀವಿ, ಇನ್ನೂ ಹತ್ರದಲ್ಲಿದ್ದೀವಿ, ನಿಮ್ಮ ಊರು ಹತ್ರದಲ್ಲಿ, ಬಟ್ ನೀವೇನೋ ಬಡವರು ಅಂತ ಗೊತ್ತಾಯಿತು, ಹಂಗಾಗಿನೇ ಬೇಡ ತೊಂದರೆ ಕೊಡೋದು ಬೇಡ ಅಂತ ನಾವು ಈ ಥರ ಕೇಳ್ತಿದ್ದೀವಿ ನೋಡಿ. ನಾವು ನಿಮ್ಮ ಮನೆಗೆ ಬರೋಕ್ಕಿಂತ ಮುಂಚೆನೇ ನೀವು ಅಮೌಂಟ್ ಹಾಕಿದರೆ ನಾವು ಹಿಂಗಿಂದನೇ ರಿಟರ್ನ್ ಹೋಗ್ಬಿಡ್ತೀವಿ, ಇಲ್ಲಾಂತಂದ್ರೆ ಬರೋದಿಲ್ಲ ಅಂತಂತಾರೆ. ಫಸ್ಟ್ ಆಫ್ ಆಲ್ ಯಾರು ಇಫ್ ಏನಾದರೂ ಪ್ರಾಬ್ಲಮ್ ಆಯ್ತಂತ ಅಂದ್ಕೊಳ್ಳಿ, ನಿಮ್ಮ ಊರಲ್ಲಿರೋ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿನೇ ನಿಮ್ಮ ಹತ್ರ ಬರಬೇಕು ಹೊರತು ಅವರು ಡೈರೆಕ್ಟಾಗಿ ಬರೋಕ್ಕಾಗಲ್ಲ. ಯಾಕಂತಂದರೆ ನೀವು ಎಲ್ಲಿರ್ತೀರ ಏನಂತ ಅವ್ರಿಗೆ ಹೇಗೆ ಗೊತ್ತಿರುತ್ತೆ, ಹೌದಲ್ವಾ? ನನ್ನ ಮಕ್ಕಳು ಅಷ್ಟೂ ಥಿಂಕ್ ಮಾಡಲ್ಲ, ಆ ಥರ ಒಂದು ಮಾತಾಡ್ತಾರೆ. ಬಟ್ ನಾವು ಎಷ್ಟು ಹುಷಾರಾಗಿರ್ತೀವಿ ಆ ಒಂದು ಇದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಏನಾದರೂ ಆ ಥರ ಕಾಲ್ಸ್ ಬಂತಂತಂದರೆ ನಿಯರೆಸ್ಟ್ ನಿಮ್ಮ ಪೊಲೀಸ್ ಸ್ಟೇಷನ್ ಏನಿರುತ್ತಲ್ಲ ಅಲ್ಲಿಗೆ ಹೋಗಿ ಈ ಥರ ಆಗಿದೆ ಅಂತ ಹೇಳಿ ಅದು ಕ್ಲಿಯರ್ ಆಗುತ್ತೆ. ಇಫ್ ಏನಾದರೂ ಆ ಥರ ಪ್ರಾಬ್ಲಮ್ ಆಗಿತ್ತಂತಂದರೆ ನಿಮ್ಮ ಹತ್ರನೇ ಡೈರೆಕ್ಟಾಗಿ ಬರ್ತಾರೆ. ನಿಮ್ಮೂರು ಪೊಲೀಸ್ ಏನಿರ್ತಾರಲ್ಲ ನಿಮ್ಮ ಮನೆ ಹತ್ರನೇ ಬರ್ತಾರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಕನ್ನಡದಲ್ಲೇ ಮಾತಾಡ್ತಾರೆ. ಬಟ್ ಇವ್ರು ಯಾರು ಕನ್ನಡದಲ್ಲಿ ಮಾತಾಡಲ್ಲ, ಬೇರೆ ಲ್ಯಾಂಗ್ವೇಜಲ್ಲೇ ಮಾತಾಡ್ತಾರೆ. ನೀವು ಅಲ್ಲೇ ಅರ್ಥ ಮಾಡ್ಕೋಬೋದು, ಓಕೆನಾ? ಇದು ಆಯಿತಾ? ಈಗ ಇದು ಆಲ್ಮೋಸ್ಟ್ ಅಲ್ಲೂ ಭಾಳಷ್ಟು ಜನ ಯೂಟ್ಯೂಬರ್ಸು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು. ಇದ್ರ ಬಗ್ಗೆ ಅವೇರ್ನೆಸ್ ಆಗಿ ಆಮೇಲೆ ಎಲ್ಲ ಗೌರ್ಮೆಂಟ್ ಕಡೆಯಿಂದನೂ ಅವೇರ್ನೆಸ್ಸು ಕ್ರಿಯೇಟ್ ಮಾಡ್ತಿದ್ದಾರೆ. ಈಗ ಇನ್ನೊಂದು ಬಂದಿದೆ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಈಗೇನು ಬಂದಿದೆ ಅಂತಂದರೆ ಮದುವೆ ಇನ್ವಿಟೇಷನ್. ಹೌದು, ನಿಮ್ಮ ವಾಟ್ಸಪ್ಪಲ್ಲಿ ಏನಾದರೂ ನಿಮಗೆ ಅನ್ನೋನ್ ನಂಬರಿಂದ ಇನ್ವಿಟೇಷನ್ ಕಳಿಸಿ, ಹಾಯ್ ಮಚ, ನಂದು ಮದುವೆ ಇದೇ ನನ್ನ ವೆಡ್ಡಿಂಗ್ ಕಾರ್ಡ್ ಅಂತ ಹೇಳಿ ನಿಮಗೇನಾದರೂ ಅನ್ನೋನ್ ನಂಬರಿಂದ ಕಳಿಸಿ, ಆ ಒಂದು ಏನು ಇನ್ವಿಟೇಷನ್ ಇರುತ್ತಲ್ಲ ಫೋಟೋ ಬಿಟ್ಟು ಏನಾದರೂ APK ಫೈಲ್ ಇತ್ತು ಅಂತಂದರೆ ನೀವೇನಾದರೂ ಕ್ಲಿಕ್ ಮಾಡಿದರೆ ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್ ಅಷ್ಟೇ. ನಿಮ್ಮ ಫೋನಲ್ಲಿರೋ ಎಲ್ಲ ಡಾಟಾ, ಫೋಟೋಸ್, ಪ್ರೈವೇಸಿ, ಅಕೌಂಟ್ ಎಲ್ಲನೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅದೇನು APK ಫೈಲ್ ಕ್ಲಿಕ್ ಮಾಡ್ಕೊತಿರಲ್ಲ, ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೋನ್ ಟೋಟಲಿ ಅವರೊಂದು ಇದರಲ್ಲಿ ಕಂಟ್ರೋಲಲ್ಲಿ ಹೋಗ್ಬಿಡುತ್ತೆ. ಆಮೇಲೆ ನೀವು ಏನೂ ಮಾಡೋಕ್ಕಾಗಲ್ಲ. ನೀವೇನು ಅಂದ್ಕೊತೀರಾ
ಯಾರೋ ಕಳಿಸಿದಾರ ಹಂಗಿಂಗೆ ಅಂತ ಅಂದ್ಕೊತೀರ, ಕ್ಲಿಕ್ ಮಾಡ್ತೀರಾ. ಬಟ್ ಆಮೇಲೆ ಅವ್ರ ಹತ್ರ ಕ್ಲಾರಿಫೈ ಮಾಡ್ಕೊತೀರ, ಅಲ್ಲ ಏನೋ ಬೈ ಮಿಸ್ಟೇಕಾಗಿ ಕಳಿಸಿದ್ವಿ ಹಂಗಿಂಗೆ ಅಂತ ಅಂತಾರೆ. ನೀವು ಕ್ಲಿಕ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿಬಿಟ್ಟಿರ್ತಾರೆ, ಆಯಿತು, ಫುಲ್ಲು ಟೋಟಲಿ ಕಂಟ್ರೋಲ್ ಹೋಗಿರುತ್ತೆ. 1-2 ದಿನ ಆದಮೇಲೆ ಮೂವಿ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಫೋನಲ್ಲಿರೋ ನಿಮ್ಮ ಡಾಟಾನ ಕದ್ದು ನಿಮಗೆ ಏನದು ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಆಮೇಲೆ ಕೆಲವೊಂದು ನಿಮ್ಮ ಫೋನ್ ಟೋಟಲಿ ಏನಾದರೂ ಕೆಲವೊಂದು ಸೆಕ್ಯೂರ್ ಏನಾದರೂ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ, ನಿಮ್ಮ ಫೋನಲ್ಲಿರೋ ನಿಮ್ಮ ಅಕೌಂಟಲ್ಲಿರೋ ಅಮೌಂಟ್ ಎಲ್ಲನೂ ಖಾಲಿ. ಈ ಥರ ಒಂದು ಈಗ ಸ್ಕ್ಯಾಮ್ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಹುಷಾರಾಗಿರಿ. ಯಾವುದೇ APK ಫೈಲ್ ಬಂತಂತಂದರೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಆಫರ್ ಅದಿದೆ ಅಂತ ಭಾಳಷ್ಟು ಜನ ಕಳಿಸ್ತಿರ್ತಾರೆ. ಅದಕ್ಕೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಓಪನ್ ಮಾಡಿ. APK ಫೈಲ್ ನಾನು ಹೇಳ್ತಿರೋದು APK ಡಾಟ್ ಅಂತ ಏನಿರುತ್ತಲ್ಲ, APK ಫೈಲ್ ಅಂತ ಬರುತ್ತೆ. ಅದು ಈ ಥರ ಅನ್ನೋನ್ ನಂಬರಿಂದ ಭಾಳಷ್ಟು ಜನಕ್ಕೆ ಬರ್ತಿದೆ. ಯಾವುದೇ ಇದರಲ್ಲಿನೂ ಕ್ಲಿಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಂಗೇನಾದರೂ ಅವ್ರಿಗೇನಾದರೂ ನೀವು ಕೇಳೋದಾಯ್ತು ಅಂತಲೇ ಇಮೇಜ್ ಕಳ್ಸೋಕ್ಕೆ ಹೇಳಿ. ಕ್ಲಾರಿಫೈ ಮಾಡ್ಕೊಳ್ಳಿ ಫಸ್ಟ್, ಅವ್ರು ಯಾರು ಏನು ಎತ್ತ ಅಂತ ಕ್ಲಾರಿಫೈ ಮಾಡಿಕೊಂಡು ಆಮೇಲೆ ಕ್ಲಿಕ್ ಮಾಡಿ. ಒಂದೇ ಸಾರಿ ಕ್ಲಿಕ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ, ಎಲ್ಲ ಗಾನ್. ನೀವು ಎಷ್ಟು ದಿನ ಈ ಥರ ಒಂದು ಹುಷಾರಾಗಿರ್ತೀರೋ ಅಷ್ಟು ನೀವು ಸೇಫಾಗಿರ್ತೀರ. ಆಮೇಲೆ ಈ ಟೆಕ್ನಾಲಜಿ ಯಾವ ಥರ ಫಾರ್ವರ್ಡ್ ಹೋಗ್ತಿದೆ ಅಷ್ಟೇ ಸ್ಕ್ಯಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಹುಷಾರಾಗಿರಿ. ಇದು ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಯಾಕಂತಂದರೆ ಪ್ರತಿಯೊಬ್ಬರು ಈಗ ಇನ್ವಿಟೇಷನ್ ಅಂತಂದ್ರೂ ಈಸಿಯಾಗಿ ಕ್ಲಿಕ್ ಮಾಡಿಬಿಡ್ತಾರೆ. ಈಗೆಲ್ಲ ಬೇರೆ ನಾನು ಏನು ಹೇಳಿದ್ನಲ್ಲ ಸ್ಟೋರೀಸು, ಅದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಇದೆ, ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಯಾರಿಗೂ. ಸಡನ್ಲಿ ಕ್ಲಿಕ್ ಮಾಡಿಬಿಡ್ತಾರೆ. ಭಾಳಷ್ಟು ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋನ. ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅನ್ಕೊತಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಶೇರ್ ಮಾಡಿ ಭಾಳಷ್ಟು ಜನಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.